ಎಲ್ಲರಿಗೂ ನಮಸ್ಕಾರ. ಯಾರಾದರೂ ಸಿಂಗಲ್ ಮದರ್ ಈ ವಿಡಿಯೋ ನೋಡ್ತಾ ಇದ್ದರೆ ಖಂಡಿತ ಲೈಕ್ ಮಾಡಿ. ನಿಮ್ಮದೂ ಇದೇ ಸ್ಟೋರಿ ಇದೆಯಾ ಅಂತ ಕಾಮೆಂಟ್ ಮಾಡಿ. ಯಾಕಂದರೆ ಸಿಂಗಲ್ ಮದರ್ ಕಷ್ಟ ಎಷ್ಟಿರುತ್ತೋ ಅನ್ನೋದು ಗೊತ್ತು ನನಗೆ. ಸೊ ಯಾಕಂದರೆ ಈ ಸದ್ಯಕ್ಕೆ ಯಾವುದೇ ಒಂದು ಲೇಡೀಸು ಹೊರಗಡೆ ಬಂದು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾಳೆ, ಟೈಲರಿಂಗ್ ಆಗ್ಬೋದು, ಬೇರೆ ಬಿಸ್ನೆಸ್ಗಳು ಯಾವಾದರೂ ಕೂಡ ಆಗ್ಬೋದು, ಅವರು ಹೊಟ್ಟೆ ಸುಟ್ರೇ ಹೊರಗಡೆ ಬರ್ತಾರೆ, ಇಲ್ಲಾಂದರೆ ಹೊರಗಡೆ ಬರೋಕ್ಕೆ ಚಾನ್ಸಸ್ ಇಲ್ಲ. ಇವ್ರು ನೋಡಿ ಪಾಪ, ಇವರು ಕಷ್ಟಪಟ್ಟು ಸ್ಟಿಚಿಂಗ್ ಮಾಡ್ತಾಯಿದ್ದಾರೆ. ಇವ್ರ ಹತ್ರ ಓವರ್ಲಕ್ ಇಲ್ಲ, ಮತ್ತು ಐರನ್ ಬಾಕ್ಸ್ ಇಲ್ಲ, ಒಂದು ಫ್ಯಾನ್ ಕೂಡ ಇಲ್ಲ ಪಾಪ. ಆದರೆ ಕೂಡ ಅವ್ರು ಸ್ಟಿಚಿಂಗ್ ಮಾಡ್ತಾಯಿದ್ದಾರೆ ಅಷ್ಟು ಸೆಕೆಂಡಲ್ಲಿ. ನನಗೆ ಅದೇ ನೋಡಿಬಿಟ್ಟು ನಾನು ಊಟಕ್ಕೆ ಹೋಗ್ತಾಯಿದ್ದೆ, ಅವ್ರನ್ನ ನೋಡಿ ಯಾವಾಗ ಮಾತಾಡಿಸ್ತಾ ಇರ್ತೀನಿ. ನಾನು ಅವ್ರನ್ನ ಕೇಳಿದೆ, ಒಂದು ವಿಡಿಯೋ ಮಾಡ್ಬೋದಾ ನಿಮ್ಮದು ಅಂಗಡಿದು ನಿಮ್ಮ ಸ್ಟೋರಿ ಬಗ್ಗೆ ಅಂದರೆ ಮಾಡಿರಿ ಅಂತ ಅಂದರು. ಪಾಪ ಒಪ್ಕೊಂಡ್ರು ಅವರು. ಇವರು ಸಿಂಗಲ್ ಮದರ್, ಒಂದು ಮಗಳಿದ್ದಾಳೆ, ಮಗಳನ್ನ ಓದಿಸ್ತಾ ಇದ್ದಾಳೆ 10th ಕ್ಲಾಸು. ಬಟ್ 10th ಕ್ಲಾಸ್ ಓದಿಸ್ಬೇಕು ಮಗಳನ್ನ, ಎಲ್ಲ ಜೀವನ ಇದೇ ಟೈಲರ್ ಮೇಲೆ, ಒಂದೇ ಮಿಷಿನ್ ಮೇಲೆ ನಡಬೇಕು ಅವ್ರ ಜೀವನ ಪೂರ್ತಿ. ಅಂದರೆ ಆ ಬ್ಲೌಸ್ಗೆ ಎಷ್ಟು ಕೊಡ್ತಾರೆ ಅಂದರೆ, ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ರೆ 300 ಕೊಡ್ತಾರೆ. ಪೈಪಿಂಗ್ ಹಾಕಿ ನೀವು ಏನೇ ಮಾಡಲಿ, ಏನು ಮಾಡಿದ್ರೆ ಕೂಡ 300 ಕೊಡ್ತಾರೆ. ಇವರು ಹೊಲ್ದಿದ್ದ ಬ್ಲೌಸ್ ನೋಡಿದ್ರೆ ಚೆನ್ನಾಗಿದೆ, ನಾನು ನೋಡಿದ್ದೀನಿ, ಫಿನಿಶಿಂಗು ತುಂಬ ಚೆನ್ನಾಗಿದೆ. ಆದರೆ 300 ಕೊಡ್ತಾರೆ. ಯಾಕಂದರೆ ಈ ಬೆಂಗಳೂರು ಸಿಟಿನಲ್ಲಿ 300 ಮೇಲೆ ಹೊಲಿದು ಬದುಕೋದು ತುಂಬ ಕಷ್ಟ. ಅಂಗಡಿ ಬಾಡಿಗೆ 3000 ಕಟ್ತಾರಂತೆ, ಮನೆ ಬಾಡಿಗೆ ಇದೆ, ಮಕ್ಕಳ ಎಜುಕೇಷನು, ಮತ್ತು ಅವ್ರ ಹೊಟ್ಟಿ, ಅವ್ರ ತಾಯಿ ಜೊತೆನಲ್ಲಿರ್ತಾರೆ. ಇಷ್ಟೆಲ್ಲ ಕಷ್ಟಗಳು ಇಟ್ಕೊಂಡು ಕೂಡ ಅವ್ರು ನಗ್ನಗ್ತಾ ನನಗೆ ಮಾತಾಡಿಸಿದ್ರು. ಏನಿಲ್ಲ ರೀ, ಏನು ಮಾಡೋದು ಪಾಪ ಅವರು. ಅಂದರೆ ಸಿಂಗಲ್ ಮದರು ಎಷ್ಟೋ ಜನ ಲೈಫ್ನಲ್ಲಿ ಸಕ್ಸಸ್ ಆಗಿದ್ದಾರೆ, ಎಷ್ಟೋ ಜನ ಫೇಲ್ ಆಗಿದ್ದಾರೆ. ಅವ್ರಿಗೇನು ಗೊತ್ತಾ, ಒಂದು ದೃಢ ನಿಶ್ಚಯ, ನಾನು ಮಾಡಬೇಕು ಅನ್ನೋರು, ಒಬ್ಬರು ಸಪೋರ್ಟ್ ಇದ್ದು ಧೈರ್ಯಲಿಂದ ನಾವು ಇದ್ದೀವಿ, ನೀನು ನಡಿ ಅಂದರೆ ಕೂಡ ಮುಂದಕ್ಕೆ ಹೋಗೋ ಹೆಣ್ಮಕ್ಳು ಇದ್ದಾರೆ. ಒಂದು ಫ್ರೆಂಡ್ಸ್ ಆಗಲಿ, ಒಂದು ತಂದೆ ತಾಯಿ ಸಪೋರ್ಟ್ ಆಗಲಿ, ಒಂದು ರಿಲೇಷನಲ್ಲಿ ಅಣ್ಣ ತಮ್ಮರು ಸಪೋರ್ಟ್ ಆಗಲಿ, ಒಂದು ಹೆಣ್ಮಕ್ಳಿಗೆ ಬೇಕೇ ಬೇಕು. ಗಂಡ ಇರಲಾರ್ದವ್ರಿಗೆ ಮಾತ್ರ. ಈಗ ಹಸ್ಬೆಂಡ್ ಜೊತೆಗಿದ್ದಾನಂದರೆ ಹಸ್ಬೆಂಡ್ ಆಲ್ರೆಡಿ ಸಪೋರ್ಟ್ ಇದ್ದರೆ ಒಳ್ಳೆಯದೇ, ಸಪೋರ್ಟ್ ಇಲ್ಲಾಂದ್ರೆ ಕೂಡ ಜೊತೆಗಿದ್ದರೆ ಅದು ಮಾತು ಬೇರೆ. ಪಾಪ ಇವ್ರು ಹೇಳೋದು ನೋಡಿದ್ರೆ, ಅವ್ರ ಜೀವನದ ಸ್ಟೋರಿ ಹೇಳಿದ್ರೆ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇಲ್ಲ. ತುಂಬಾ ಕಷ್ಟಪಟ್ಟಿದ್ದಾರೆ. ಯಾಕಂದರೆ ಆ ನೋವು ಪ್ರತಿಯೊಂದು ಹೆಣ್ಮಕ್ಳು ಕೂಡ ಇವಾಗ ಟೈಲರ್ ಜೀವನ ಮಾಡೋರಾಗಲಿ, ಎಲ್ಲ ಕೆಲಸ ತರಕಾರಿ ಮಾಡೋರಾಗಲಿ, ಮತ್ತು ಯಾವುದೇ ಕೆಲಸನಲ್ಲಿ ನೋಡಿರಿ ನೀವು, ಇವು ಸಾಫ್ಟ್ವೇರ್ ಇಂಜಿನಿಯರ್ ಕೂಡ ಇರಲಿ, ಅವ್ರು ಸಿಂಗಲ್ ಮದರ್ ಆಗಿದ್ದರೆ ಅವ್ರ ಕಷ್ಟ ವರ್ಣನಾತೀತ ಇರುತ್ತೆ. ಯಾಕಂದರೆ ಅವ್ರದ್ದು ಹೇಳೋಕ್ಕೂ ಆಗಲ್ಲ, ಅಷ್ಟು ಕಷ್ಟ ನೋವು, ಅಷ್ಟು ಕಷ್ಟ ತಿಂತಾರೆ, ಅಷ್ಟು ನೋವು ತಿಂತಾರೆ. ಮಾನಸಿಕವಾಗಿರೋ ನೋವು, ಕಷ್ಟ ಕೂಡ ಹಂಗೆ ಇರುತ್ತೆ. ನೋಡಿರಿ ಇವರು ಎಷ್ಟು ಚೆನ್ನಾಗಿ, ಎಷ್ಟು ನೀಟಾಗಿ, ಇವರು ನೀಟಾಗಿ ಹೊಲಿದ್ರೂ ಇವ್ರು ರೇಟೇ ಹಾಕೋ ಬರ್ತಾ ಇಲ್ಲ ಅಂದರೆ ನಾನು ಹೇಳ. ಟೈಲರ್ ಕಾಂಪಿಟೇಷನ್ ತುಂಬ ಆಗಿದೆ, ತುಂಬ ಜನ ಸ್ಟಿಚಿಂಗ್ ಮಾಡ್ತಾರೆ. ಇನ್ನೂ ಒಂದು ಏನಂದರೆ, ಟೈಲರ್ನಲ್ಲಿ ಒಗ್ಗಟ್ಟಿಲ್ಲ ಮೇನು. ಈ ಟೈಲರ್ಸ್ ಎಲ್ಲನೂ ಈಗ ನೋಡಿರಿ ಪಾಪ, ಇವ್ರೂ ಚೆನ್ನಾಗಿ ಮಾಡ್ತಾರೆ. ಇವ್ರು ಬ್ಲೌಸ್ ಹೊಲ್ದಿಲ್ಲ, ಬ್ಲೌಸ್ ತೋರಿಸ್ತಾ ಇದ್ದಾರೆ ನಮಗೆ, ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ. ಆದರೆ ಏನೂ ಬರಲಾರ್ದವ್ರನ್ನೂ ಸ್ಟಿಚ್ ಮಾಡ್ತಾಯಿದ್ದಾರೆ. ಬಟ್ ಕಟ್ಟಿಂಗು ಬರಲಾರ್ದವರು ದೊಡ್ಡ ದೊಡ್ಡ ಬೋಟಿಗಳು ರನ್ನಿಂಗ್ ಮಾಡ್ತಾಯಿದ್ದಾರೆ. ಏನು ಒಂದು ಸೂಜಿಗೆ ದಾರ ಹಾಕೋಕ್ಕೂ ಬರಲ್ಲ, ನೀವು ನಂಬ್ತಿರೋ ಇಲ್ಲ ಅಂಥವ್ರು ಒಂದು ಟೈಲರ್ಸ್ನ ಇಟ್ಕೊಂಡು ಧೈರ್ಯ ಮಾಡಿ, ಅವ್ರ ಸಪೋರ್ಟ್, ಯಾರ ಸಪೋರ್ಟು ತೊಗೊಂಡು ಅವ್ರು ನೀಟಾಗಿ ದೊಡ್ಡ ದೊಡ್ಡ ಮ್ಯಾನೇಜ್ ಕೂಡ ಮಾಡ್ತಾಯಿದ್ದಾರೆ. ಬಟ್ ಪಾಪ ಇವರು ಇಂಥವ್ರು ಯಾವುದೇ ಧೈರ್ಯ ಇಲ್ಲ. ನಾನು ಅದನ್ನೇ ಹೇಳಿದೆ ಅವ್ರಿಗೆ, ನಿಮ್ಗೆ ಏನಾನ ಧೈರ್ಯ ಬೇಕು, ಅಂಜಬೇಡ್ರಿ, ಧೈರ್ಯಲಿಂದ ಸ್ಟಿಚಿಂಗ್ ಮಾಡಿ. ಇಷ್ಟು ಚೆನ್ನಾಗಿ ಸ್ಟಿಚಿಂಗ್ ಮಾಡ್ತಾಯಿದ್ದೀರಾ, ರೇಟು ತಗೊಳ್ಳಿ ಅಂತಂದರೆ ಕೊಡಲ್ಲ ಮೇಡಮ್. 300 250 ಒಬ್ಬರೊಬ್ರು ಕಡಿಮೆನೇ ಕೊಟ್ಟು ಹೋಗ್ತಾರೆ. ಇನ್ನೇನು ಮಾಡೋದು, ಬೇರೆಯವ್ರಿಗೆ 8 ರೂಪಾಯಿ 7 ರೂಪಾಯಿ ಕೊಟ್ಟು ಓವರ್ಲಾಕ್ ಮಾಡಿಸ್ತೀನಿ ಸೈಡಿಗೆ. ನಿಜವಾಗ್ಲೂ ನೋಡಬೇಕಾದ್ರೆ ಇದೇ ಬ್ಲೌಸು ಬೋಟಿಕ್ಕಲ್ಲಿ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಸ್ಟಿಚ್ ಮಾಡಿದ್ರೆ 600 700 ರೂಪಾಯಿ ಸ್ಟಿಚಿಂಗ್ ತೊಗೊತಾರೆ. ಕ್ಯಾನ್ವೇಸ್ ಹಾಕಿದರೆ 850 900 ಕೂಡ ಇದೆ ಬೆಂಗಳೂರಲ್ಲಿ. ಜಾಸ್ತಿ ರೇಟ್ ಇದ್ದಾವೆ ಬೆಂಗಳೂರಲ್ಲೆಲ್ಲ, ಕೆಲವೊಂದು ಸಿಟಿಗಳಲ್ಲಿ ತುಂಬ ಜಾಸ್ತಿ ರೇಟ್ ಇದೆ. ಬಟ್ ಟೈಲರ್ಗೆ ಯಾಕೆ ಈ ಥರ ಕಡಿಮೆ ಮಾಡ್ತಾರೆ ಅಂದರೆ, ಟೈಲರ್ಸ್ ಅಂದರೆ ಬೆಲಿಲ್ಲನಾ? ಹೆಣ್ಮಗಳು ಮಾಡ್ತಾಯಿದ್ದಾರೆ ಅಂದರೆ ಬೆಲಿಲ್ಲನ? ಆ ಹೆಣ್ಮಗ್ಳಿಗೆ ಸಪೋರ್ಟ್ ಇಲ್ಲ ಅಂತನಾ ಏನು ಅಂತ ನನಗೆ ಗೊತ್ತಾಗಿಲ್ಲ. ಬಟ್ ನನಗಂತೂ ಇವ್ರು ನೋಡಿದ್ರೆ ತುಂಬ ಬೇಜಾರಾಯಿತು. ಏನೇ ಆಗಲಿ, ಯಾರೇ ಆಗಲಿ, ಸಿಂಗಲ್ ಮದರ್ ಆದರೆ ಮಾತ್ರ 100% ಮಾನಸಿಕವಾಗಿ ಧೈರ್ಯವಾಗಿರಬೇಕು, ಸ್ಟ್ರಾಂಗ್ ಆಗಿರಬೇಕು, ಯಾರಿಗೆ ಅಂಜಲಾರ್ದಂಗೆ ಬದುಕಬೇಕು, ನನ್ನ ಒಪಿನಿಯನ್. ನಾನು ಇವ್ರಿಗೂ ಅದನ್ನೇ ಹೇಳ್ಬೇಕು ಅಂದ್ಕೊಂಡಿದ್ದೆ. ಬಟ್ ನನಗೆ ಲಂಚ್ ಟೈಮ್ ಆಯಿತು, ಬಂದುಬಿಟ್ಟೆ. ಬಟ್ ಈ ವಿಡಿಯೋ ನೋಡಿದ್ರೆ ಅವರು ಅಟ್ಲೀಸ್ಟು
ಅವ್ರ ಧೈರ್ಯ ತುಂಬ್ಕೊತಾರೇನೋ ಅವ್ರ ಮನಸ್ಸಲ್ಲ ಅಂತ ಅನ್ಕೊತಾ ಇದ್ದೀನಿ. ನಾನು ಸಿಂಗಲ್ ಮದರು ಅಂತ ಆಲೋಚನೆನೇ ಮಾಡಬಾರ್ದು. ಯಾಕೆ ಮಾಡಬೇಕು? ನಾವು ಹುಟ್ಟಿದಲ್ಲಿಂತ ನಮ್ಮ ಜೊತೆಗೆ ಗಂಡದರು ಇದ್ದೀರಾ? ಇಲ್ಲ ತಾನೆ. ಅವ್ರನ್ನ ಮಧ್ಯದಲ್ಲಿ ಬಂದವರು ಮಧ್ಯದಲ್ಲೇ ಹೋಗ್ತಾರೆ. ಅವರು ಇಲ್ಲ ತೀರೋಗಿದ್ದಾರಾ, ಅವ್ರು ಬಿಟ್ಟು ಹೋಗಿದ್ದಾರಾ, ಅದು ಸೆಕೆಂಡ್ರಿ. ಬಟ್ ನಮ್ಮ ಜೊತೆಯಲ್ಲಿ ಇಲ್ಲನಾ? ಇಲ್ಲ. ನಾವು ಒಬ್ಬರೇ ಇಂಡಿವಿಜುವಲ್ ಆಗೇ ಬಂದೀವಿ, ಇಂಡಿವಿಜುವಲ್ ಆಗೇ ಹೋಗ್ತೀವಿ. ಮಧ್ಯದಲ್ಲಿ ಬಂದವ್ರು ಮಧ್ಯದಲ್ಲೇ ಹೋಗ್ತಾರೆ. ನಾವು ಯಾವುದಿಗೂ ಅಂಜಲಾರ್ದಂಗೆ ಧೈರ್ಯ ಮಾಡಿ ನಾವು ಜೀವನ ಹೋರಾಟ ಮಾಡಬೇಕು. ನಾನು ಹೇಳ್ತೀನಲ್ಲ, ಇಷ್ಟು ಚೆನ್ನಾಗಿ ಹೊಲ್ತಾ ಇದ್ದೀರಾ, 350 ಇಲ್ಲ 400 ತೊಗೊಂಡ್ರೆ ಕೂಡ ಅವ್ರಿಗೆ ಆರೋಗ್ಯ ಸಮಸ್ಯೆಗಳಿಂದ 1, 2, 3ಕ್ಕಿಂತ ಜಾಸ್ತಿ ಹೊಲಿಯೋಕ್ಕಾಗಲ್ಲ. ಯಾಕಂದರೆ ಮಾನಸಿಕವಾಗಿ ತುಂಬ ಇದಾಗಿದ್ದಾರೆ ಅವರು. ಸೊ ಅವ್ರು ಸ್ಟ್ರೆಂತ್ ಇಲ್ಲ, ಮಾನಸಿಕವಾಗಿ ಸ್ಟ್ರೆಂತ್ ಇಲ್ಲ, ಶಾರೀರಿಕವಾಗಿ ಕೂಡ ಸ್ಟ್ರೆಂತ್ ಇಲ್ಲ. ಒಂದು ಬೋರ್ಡು ಹಾಕ್ಸೋಕೆ ಕೂಡ ಅವರು ನೋಡ್ರಿ ಎಷ್ಟು ದಿನ ಬೋರ್ಡು ಅಷ್ಟು ಹಳೇದಾಗಿದೆ, ಒಂದು ಬೋರ್ಡ್ ಬರ್ಸೋಕ್ಕಾಗಲ್ಲ ನನ್ನ ಕೈಲಿ ಅಂತ ಹೇಳ್ತಿದ್ರು. ಯಾಕೆ ಅಂದರೆ ಇವ್ರಿಗೆ ಸಪೋರ್ಟ್ ಇಲ್ಲ ಮೇನ್. ಇಂತಹ ಹೆಣ್ಮಕ್ಳು ನಮ್ಮ ತಂಗಿಯಂದವ್ರು ಎಷ್ಟು ಜನನೋ ಲೈಫಲ್ಲಿ ಸಫರ್ ಆಗ್ತಾಯಿದ್ದಾರೆ. ನಾನು ವಿಡಿಯೋ ನಿಮ್ಮ ಹತ್ರ ಬಂತು ಅಂದರೆ ನೀವು ಧೈರ್ಯ ಮಾಡಿ ನಿಮ್ಗೆ ಏನೇನೋ ಇದು ಟೈಲರಿಂಗ್ ಬಗ್ಗೆ, ಸ್ಟಿಚಿಂಗ್ ಬಗ್ಗೆ ಸಪೋರ್ಟ್ ಬೇಕಾದರೆ ಕಾಮೆಂಟ್ ಮಾಡಿ. 100% ನಾನು ಹೆಲ್ಪ್ ಮಾಡ್ತೀನಿ. ಟೈಲರಿಂಗ್ ಬಿಸ್ನೆಸ್ ಆಗ್ತಾ ಇಲ್ವಾ, ಅಥವಾ ಟೈಲರಿಂಗ್ನಲ್ಲಿ ಇಂಪ್ರೂವ್ಮೆಂಟ್ ಬರ್ತಾ ಇಲ್ಲನಾ, ಈ ಥರ ಏನೇನೋ ಸಮಸ್ಯೆ ಇದ್ರೂ ಖಂಡಿತ ಕಾಮೆಂಟ್ ಮಾಡಿರಿ. ಬಟ್ ನಿಮ್ಮದು ನೀವೇ ನೋವು ತಿಂದು, ನಿಮ್ಮದು ನೀವೇ ಇದು ಮಾಡಿಕೊಂಡು, ಮನಸ್ಸು ನೋಯಿಸ್ಕೊಂಡು ಒಳಗಡೆ ಹೋಗ್ಬೇಡ್ರಿ. ನೋಡಿರಿ ಈ ಸ್ಥಿತಿ ಇವ್ರು ಏನಂತ ಹೇಳಿದ್ರು ಗೊತ್ತಾ? ಫೈನಲ್ಗೆ ಮಗಳನ್ನ ಓದಿಸಿ ಯಾರ ಮನೆಗಾನ ಕೊಟ್ಬಿಟ್ಟು ನಾನೇನೋ ಅನಾಥಾಶ್ರಮ ಸೇರ್ತೀನಿ. ಎಷ್ಟು ನೋವಾಗುತ್ತೆ ಗೊತ್ತ್ರಿ. ಅನಾಥಾಶ್ರಮದಲ್ಲಿ ಹೋಗಿ ಕೈಯಲ್ಲಿ ಒಂದು ಕಳೆ ಇದೆ, ಇವ್ರಿಗೆ ಮಾಡ್ಕೊತೀನಿ ಕೆಪಾಸಿಟಿ ಆದರೆ ಮಾನಸಿಕವಾಗಿ ಧೈರ್ಯ ಇಲ್ಲ. ಆ ಧೈರ್ಯ ತುಂಬೋ ಜನ ಇಲ್ಲ. ಏನಕ್ಕೆ ಗಂಡನೇ ಬೇಕಾ? ಧೈರ್ಯ ತುಂಬಬೇಕಾದ್ರೆ ಯಾರು ಬೇಕಾದ್ರೆ ಮಾಡ್ಬೋದು. ಧೈರ್ಯಲಿಂದ ನಿಲ್ಸೋಕ್ಕೆ ಗಂಡನೇ ಸಪೋರ್ಟ್ ತೊಗೊಂಡೇ ಇದು ಮಾಡಬೇಕಾ? ನಾವು ಹುಟ್ಟಿದಲ್ಲಂತ ನಮ್ಮ ಜೊತೆಗೇ ಇದ್ದರು ಅವರು, ಇಲ್ಲ ತಾನೆ. ಮಧ್ಯದಲ್ಲಿ ಬಂದರೆ ಮಧ್ಯದಲ್ಲಿ ಹೋಗ್ತಾ ತಲೆನೇ ಕೆಡಿಸ್ಕೊಳ್ಳೋಕೆ ಹೋಗ್ಬಾರ್ದು. ಆರಾಮಾಗಿ ಧೈರ್ಯ ಮಾಡಿ ನಮ್ಮ ಜೀವನ ನಮ್ಮದು ಮಕ್ಕಳು. ಯಾಕಂದರೆ ಮಕ್ಕಳ ಜವಾಬ್ದಾರಿ ತಂದೆಗಿಲ್ಲ ಅಂದರೆ ತಾಯಿಗೆ ಇರಲೇಬೇಕಾಗುತ್ತೆ. ಕಂಪಲ್ಸರಿ 90% ತಾಯಿಂದರು ಮಕ್ಕಳು ನೋಡೋಕ್ಕೆ ಮಕ್ಕಳ ಬಗ್ಗೆನೇ ಚಿಂತೆ ಮಾಡ್ತಾರೆ. ಒಂದು 10% ಇದ್ದಾರೆ. ಮೊನ್ನೆ ನೋಡ್ರಿ ಯಾವುದೋ ಒಂದು ಇದರಲ್ಲಿ ಕೇರಳದಲ್ಲಿ ಒಂದು ನ್ಯೂಸ್ ಬಂತು, ತಾಯಿನೇ ಮಗನ ಕೊಂದಿತ್ತಂತ. ಈ ಥರ ತಾಯಂದಿರು ಇದ್ದಾರೆ. ಬಟ್ 90% ತಾಯಂದಿರು ತಮ್ಮ ಮಕ್ಕಳು ವಿಚಾರಣೆ ಮಾಡ್ತಾರೆ. ನನ್ನ ಮಕ್ಕಳು ಆರಾಮಿದ್ರೆ ಸಾಕು, ನಾನು ಆರಾಮಿರ್ತೀನಿ ಅನ್ನೋ ಚಿಂತೆನೇ ಮಾಡ್ತಾರೆ ಹೊರತು ನನ್ನ ಮಕ್ಕಳನ್ನ ಕೆಡಿಸ್ಬಿಟ್ಟು ನಾನು ಇದು ಮಾಡ್ಬೇಕನ್ನೋ ಚಿಂತೆ 90% ಮಾಡಲ್ಲ. ಬಟ್ ಏನಂದರೆ ತೊಗೋಬೇಕಾಗಿದ್ದು ಮಾನಸಿಕವಾಗಿ ಧೈರ್ಯ. ಸಾಲ ಆಯಿತು, ಸಂಕಟ ಆಯಿತು, ಅದಾಯಿತು, ಇದಾಯಿತು, 4 ಮಂದಿ ನಗುವಾಟ್ಲೆ ವ್ಯಾಪಾರ ಆಯಿತು, ಗಂಡ ಇಲ್ಲ ಅಂತ ಅವ್ರು ಏನು ಅನ್ಕೊತಾರೋ, ಇವ್ರು ಏನು ಅನ್ಕೊತಾರೋ, ಯಾರನ್ನೇ ಏನೋ ಅನ್ಕೊಳ್ಬಿಡಿ, ನಮಗೇನು, ನಮ್ಮ ಲೈಫು ನಮ್ಮ ಇಷ್ಟ. ನಾವೊಂದು ನಿಯತ್ತಲಿಂದ ಬದುಕ್ತಾ ಇದ್ದೀವ, ನಿಯತ್ತಲಿಂದ ಕಷ್ಟಪಡ್ತಾ ಇದ್ದೀವ, ಆಯಿತು. ಇನ್ನೊಬ್ರಿಗೆ ಅಂಜೋದು ಅವಶ್ಯಕತೆಯೇ ಇಲ್ಲ. ನನ್ನ ಒಪಿನಿಯನ್ ಅಷ್ಟೇ. ನಾನು ನಿಯತ್ತಲಿಂದ ದುಡ್ತಾ ಇದ್ದೀನಿ, ನಿಯತ್ತಲಿಂದ ಕಷ್ಟಪಡ್ತಾ ಇದ್ದೀನಿ, ನನ್ನ ದುಡ್ಡು ನಾನು ತಿಂತಾಯಿದ್ದೀನಿ, ನನ್ನ ದುಡ್ಡು ನನ್ನ ಮಕ್ಕಳ ಸಲುಗಂತ ಇದ್ದೀನಿ, ಆ ಥರ ಆಲೋಚನೆ ಮಾಡಬೇಕು ಹೊರತು ನನಗೆ ಗಂಡ ಇಲ್ಲ, ಅವ್ರು ಏನಂತಾರೋ ಇವ್ರು ಏನಂತಾರೋ ಅಂತ ಕುಂಗಿ ಮಾನಸಿಕ ನೋವು ತೊಗೊಂಡು ಮಾನಸಿಕವಾಗಿ ಈ ಥರ ಆಗಬಾರ್ದು ಅಂತ ನನ್ನ ಉದ್ದೇಶ. ಯಾರು ಇರ್ತಾರೋ ಯಾರು ಹೋಗ್ತಾರೋ ದೇವ್ರಿಗೆ ಬಿಟ್ಟಿದ್ದು. ದೇವ್ರು ಮಾತ್ರ ನಮ್ಮ ಜೊತೆಗಿರ್ತಾನೆ ಅನ್ನೋಂಥ ಮಾನಸಿಕ ಧೈರ್ಯ ತೊಗೊಂಡು ಜೀವನದಲ್ಲಿ ಮುಂದಕ್ಕೆ ಬರೋಕ್ಕೇ ಪ್ರಯತ್ನ ಮಾಡಬೇಕು ಹೊರತು ಮಾನಸಿಕವಾಗಿ ನೋವು ತಿಂದು ಹಿಂದಕ್ಕೆ ಹೋಗ್ಬಾರ್ದು ಅಂತ ನಾನು ಅನ್ಕೊತಾ ಇದ್ದೀನಿ. ಭೂಮಿ ಮೇಲೆ ಇರೋ ಪ್ರತಿಯೊಂದು ಜೀವಿಗೆ ಯಾವುದೋ ಒಂದು ಕಷ್ಟ ಇದೆ. ಬಟ್ ಆ ಕಷ್ಟಗಳು ನೋಡ್ಕೊಂಡು ನಾವು ಚಿಂತೆ ಮಾಡಬಾರ್ದು. ಧೈರ್ಯ ತೊಗೊಂಡೇ ಮುಂದಕ್ಕೆ ಹೋಗ್ಬೇಕು, ಅಷ್ಟು ಬಿಟ್ಟು ಇನ್ನೇನು ಮಾಡ್ಕೋಬಾರ್ದು. ಅನಾಥಾಶ್ರಮ ಸೇರ್ತೀನಿ ಅನ್ನೋದು ನನ್ನ ಉದ್ದೇಶದಲ್ಲಿ ತಪ್ಪು ಅನ್ನಿಸ್ತದೆ. ಯಾಕಂದರೆ ನಿಮಗೊಂದು ಕೆಲಸ ಬರುತ್ತೆ, ನಿಮ್ಮ ಕೆಲಸ ಮೇಲೆ ನೀವು ಬದುಕುತ್ತೀರಿ, ನಿಮ್ಮ ಮಿಷನ್ನೇ ನಿಮ್ಮ ಮಕ್ಕಳು. ಆ ಮಗಳು ಹೋದ್ರೇನು, ಈ ಮಗ ನಿಮ್ಮ ಜೊತೆ ನಿಮ್ಮ ಕೈ ಬಿಡೋದಿಲ್ಲಲ್ಲ. ಕೈ ಸ್ಟಿಚಿಂಗ್ ಮಾಡಲಾರ್ದವಾಗ ಅಟ್ಲೀಸ್ಟ್ ನಿಮ್ಗೆ ಬಂದಿರೋ ವಿದ್ಯೆನ ಟೈಲರಿಂಗ್ ಹೇಳ್ಕೊಟ್ಟಾನ ಬದುಕ್ಬೋದು. ಬಾಯಿ ಕೈ ಅಂತ ಕೆಲಸ ಮಾಡುತ್ತಲ್ಲ, ಕಾಲು ಕೈ ಕೆಲಸ ಮಾಡಲಿ ಎದ್ದು ನಡಲಿಲ್ಲ ಅಂದರೆ ಎಟ್ಲೀಸ್ಟ್ ನಿಮ್ಗೆ ಬಂದಿರೋ ಕಟ್ಟಿಂಗ್ ಇನ್ನೊಬ್ರಿಗೆ ಹೇಳಿದ್ರೆ ಕೂಡ ಅದು ಒಂದು ಉಪಾಧಿನೇ ಆಗುತ್ತೆ ಅಂತ ನನ್ನ ಉದ್ದೇಶ. ನಿಮ್ಮಲ್ಲಿ ಯಾರ್ಯಾದ್ರೂ ಹಿಂಗಿದ್ರೆ ಈ ಥರ ಚಿಂತೆ ಮಾಡೋಕೆ ಹೋಗ್ಬೇಡ್ರಿ, ನಾನು ಅನಾಥಾಶ್ರಮ ಸೇರ್ತೀನಿ ಅದು ಅಂತ. ನಿಮ್ಮ ಜೀವನ ಇರೋ ಗಂಟೆ ನೀವು ದುಡ್ಕೊಂಡು ತಿನ್ನೋಕ್ಕೆ ಪ್ರಯತ್ನ ಮಾಡಿ. ಯಾಕಂದರೆ ಕಷ್ಟ ಎಲ್ಲರಿಗಿರುತ್ತೆ, ಪ್ರತಿಯೊಂದು ಜೀವಿಗಿದೆ. ನಮ್ಮ ಕಷ್ಟ ನಾವೇ ಇದು ಮಾಡ್ಕೋಬೇಕು, ನಮ್ಮ ಕಷ್ಟ ಇನ್ನೊಬ್ರು ಯಾರೂ ತೊಗೊಳಲ್ಲ. ಧೈರ್ಯ ಬಿಟ್ಟು ಇನ್ನೊಂದು ಕೆಲಸ ಇಲ್ಲ. ಧೈರ್ಯನೇ ನಮ್ಗೆ, ಧೈರ್ಯ ಸಾಹಸೇ ಲಕ್ಷ್ಮಿ ಅಂದಿದ್ದಾರಲ್ಲ, ಧೈರ್ಯ ಇದ್ದಲ್ಲಿ ಲಕ್ಷ್ಮಿ ಖಂಡಿತ ಇರುತ್ತೆ. ನಾನೆಲ್ಲ ಸಿಂಗಲ್ ಮದರ್ಸ್ಗೆ ಹೇಳೋದು ಒಂದೇ, ಧೈರ್ಯಲಿಂತ ಇರಿರಿ. ಫಸ್ಟು ಧೈರ್ಯ ತಗೊಳ್ಳಿ. ಧೈರ್ಯ ತಗೊಂಡು ಮುಂದಿನ ಜೀವನ ಏನು, ನಾಳದೇನು ಅಂತ ಆಲೋಚನೆ ಮಾಡಿ ಜೀವನ ಸಾಗಿಸ್ರಿ. ಅನಾಥಾಶ್ರಮಗಳು ಸೇರ್ತೀನಿ ಅಂತ ಆಲೋಚನೆ ಮಾತ್ರ ಮಾಡೋಕೆ ಹೋಗ್ಬೇಡ್ರಿ. ಧೈರ್ಯನೇ ಸಾಹಸೇ ಲಕ್ಷ್ಮಿ ಅಂತಾರೆ. ಧೈರ್ಯ ಇದ್ದರೆ ಲಕ್ಷ್ಮಿ ಇರುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ನಿಮ್ಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿರಿ. ಥ್ಯಾಂಕ್ ಯು.